ಜ್ಞಾನ ಬೇಕಾಯ್ತ ಸಿದ್ಧಾಂತ ಮಾಡಕ್ಕೆ ಹೋಗು. ಹೊಟ್ಟೆ ಹಸುವಾಗಿತ್ತ ನೋಡ್ರಿ ರಾತ್ರಿ ಊಟ ಇವೆ ಹೂನು ಬಾ ಲಕ್ಷಣಕ್ಕ ಸಿದ್ಧಲಿಂಗನ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ, ಎಲ್ಲರೂ ಆರಾಮಿದ್ದೀರುತ್ತೆ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ನಾವು ಇವತ್ತು ವಿಶೇಷವಾದ ಒಂದು ಪ್ಲೇಸಿಗೆ ಹೊಂಟಿದೆವು. ಮುಂದೆ ತೋರಿಸ್ತೀನಿ, ಹಂಗೆ ವಿಡಿಯೋ ಕೊನೆ ತನಕ ನೋಡ್ರಿ. ನಮ್ಮ ಜೊತೆ ಹೊಂಟನ ಇಲ್ಲಿ ನಮ್ಮ ಸಗಾಟ್ ಬರ್ಲತ್ತಾನ ನೋಡ್ರಿ. ನೆರೆ ಹೇಳಿ ರಾಜವಣ್ಣ ಬರ್ಲತ್ತಾನ. ಹೇಳೋ ಏನ್ರ ಹೇಳು. ಬರ್ತಾರೆ ದೇವ್ರಿಗೆ ಹೊಂಟಿದೇವ್ರಿ. ಸಾದಾಪುರಕ್ಕೆ ಹೋಲೆ ಒಯ್ಲೆ ಬ್ಯಾಡ ಬರ್ತೇನೆ. ನೀನು ಏನ್ ಮಾಡತ್ತಿ ಬಾಲ? ಅಕ್ಕ ಒಳ್ಳೇದು ನೋಡು ಸ್ವಲ್ಪ ನೋಡ್ರಿ. ನಮ್ಮ ಅಣ್ಣ ಹೊಂಟಾನಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಊರು ಮಲಾಯಿನ ಗುಡಿಯ ಬಂದಿದ್ದೇವ್ರಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇಲ್ಲಿ ಕಾಲ್ ಬಿದ್ದು ಹೋಗ್ಬೇಕ್ರಿ. ಆಲ್ಮೋಸ್ಟ್ ಎಲ್ಲ ಭಾಳ ಜನ ಬಂದಾರ ನೋಡ್ರಿ. ನಮ್ಮ ಮಲಾಯಿನ ಗುಡಿನೂ ಭಾಳ ಸುಧಾರಿಸಿದೆಲ್ಲ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಊರಾಗ ಭಜನೆ ಕಾರ್ಯಕ್ರಮ ಇರ್ತದೆ. ಸಿದ್ದೇಶ್ವರ ಗುಡಿಯಾಗ ತೋರಿಸ್ತೇನೆ ನೋಡ್ರಿ. ಈಗ ಭಾಳ ಭಜನೆ ಮಾಡತ್ತ. सद्गुरुनाथ भावदेव महाराज की जय। राजा सद्गुरुनाथ सिद्धरामेश्वर महाराज की जय। राजा सद्गुरुनाथ जगतपतराव महाराज की जय। राजा सद्गुरुनाथ महाराज की जय। भक्तकार्यकल्पद्रोणसार ओम श्रीमद् राजाधिराजोगी महाराज त्रिगुणानंद अद्वैत भेद निरंजन निर्गुण निरावलंब परिपूर्ण ज्योतिषा सकल धर्म संस्थापनाचार्य श्री सद्गुरु भावसाई महाराज श्री त्रियोपरा श्री सद्गुरु सिद्धरामेश्वर महाराज श्री सद्गुरु दलपतराव महाराज सद्गुरुनाथ महाराज की जय। गुरुदेव ಈಗ ನಮ್ಮ ಊರನ್ನು ಮುಗಿತ್ರಿ. ಪ್ರತಿ ಅಮಾವಾಸ್ಯೆ ಹೋಮ ಮತ್ತು ಪ್ರತಿ ದಿನ ಸಂಜೆ 4 ಗಂಟೆಗೆ ಇಲ್ಲಿ ಭಜನೆ ಇರ್ತದೆ ರಾಮೇಶ್ವರ ಗುಡಿಯಾಗ. ಭಾರಿ ಮಾಡ್ತಾರೆ. ಅಂದ್ರೆ ಹಿರಿಯರು ಫಸ್ಟ್ ಶಾಂತಿ ಕುಟೀರದಿಂದ ಬಂದದ್ದು. ಸದ್ಯ ಶರಣ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ ಸುಕ್ಷೇತ್ರ ಲಚ್ಚಾಣಕ್ಕೆ ಬಂದಿದ್ದೇವ್ರಿ. ನಿಮಗೆ ತೋರಿಸ್ತೀನಿ. ಭಾಳ ಮಂದಿ ಬಂದ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೋಡ್ರಿ. ಎಲ್ಲರೂ ನೋಡ್ರಿ. ಸುಕ್ಷೇತ್ರ ಲಚ್ಚಾಣ ಶ್ರೀ ಸಿದ್ಧಲಿಂಗ ಮಹಾರಾಜ ಮರಿ ಮಠ ಅಂತೇಳಿ ಅದ. ಭಾಳ ಭಾರಿ ಅದ. ಅಂದ್ರೆ ಹಿಂದಕೇನು ಮಠ ಅದ ಫುಲ್ ಭಾಳ ಭಾರಿ ಅದ. ಮಂದಿ ಎಲ್ಲ ಭಾಳ ಬರ್ತದೆ ಇಲ್ಲಿದು. ನಿಮ್ಮದ ಕಳೆದ ವಿಡಿಯೋದಾಗ ಒಬ್ಬ ಸನ್ಯಾಸಿ ಮುತ್ತೆ ಹೇಳಿದ್ದು ಮಾತು ಕೇಳಿರ್ಬೇಕು ನೀವು. ಆ ಮುತ್ತೆ ಇಲ್ಲಿದವನೇ. ಇಲ್ಲಿದೆ ಹೋಗಿ ಅಲ್ಲಿ ಕೂಡಲ ಸಂಗಮದ ನಿಂತಾನಂತ ನೋಡ್ರಿ. ಸನ್ಯಾಸಿಗಳು ಭಾಳ ಅದರಿದೆ. ಸನ್ಯಾಸಿಗಳು ನೋಡ್ರಿ. ಒಳ ಹೊಂಟಿದ್ದೇವೆ ಈಗ ಜಸ್ಟ್ ದ್ವಾರಪಾಲ. ಫಸ್ಟಿನ ಗುಡಿ ಇತ್ತಲ್ಲ ಅದು ಅಂಡರ್ ಗ್ರೌಂಡ್ದಾಗ ಅದ. ಈಗ ರಿನೋವೇಷನ್ ನಡೆದ. ಇದೆಲ್ಲ ಹೊಸ ಕಟ್ಟತ್ತಾರೆ ಈ ಸದ್ದ. ನೋಡ್ರಿ ಎಷ್ಟು ಜನ ಬಂದದ.
ನೀವು ಕಳೆದ ವಿಡಿಯೋದಾಗ ನೋಡಿರ್ಬೇಕು, ಕೂಡಲ ಸಂಗಮದಾಗ ಒಬ್ಬ ಸನ್ಯಾಸಿ ಸಂಸಾರದ ಬಗ್ಗೆ ಭಾಳ ಭಾರಿ ಹೇಳಿದ ಮಾತು, ಅದು ಭಾಳ ವೈರಲ್ ಭೀ ಆಗಿತ್ತು. ಅವ ಸನ್ಯಾಸಿ ಇಲ್ಲಿದವನೇ ಹೋಗಿ ಅಲ್ಲಿ ಕೂಡಲ ಸಂಗಮದಾಗ ನಿಂತಾನಂತ. ನೋಡ್ರಿ ಎಲ್ಲ ರಿನೋವೇಷನ್ ನಡೆದದ. ಫಸ್ಟ್ ಇದು ಏನಿರಲಿಲ್ಲ, ಅಷ್ಟೇ ಮ್ಯಾಗ ಸಣ್ಣ ಗುಡಿ ಇತ್ತು, ತೆಳ ಅಂಡರ್ ಗ್ರೌಂಡ್ದಾಗ ಇತ್ತು ದೇವ್ರದ್ದು. ರಿನೋವೇಷನ್ ಭಾರಿ ನಡೆದದ. ನೋಡ್ರಿ ರಿನೋವೇಷನ್ ಹೆಂಗೆ ನಡೆದ, ಭಾಳ ಭಾರಿ ಕಲ್ಲಾಗಿ ಕಟ್ಟತ್ತಾರ ಇಲ್ಲಿ ಎಲ್ಲ ಪೂರ್ತಿ. ಎಲ್ಲ ಭಕ್ತರು ಲೈನ್ ಹಚ್ಚಾರ ಒಳಗೆ ದರ್ಶನ ಕೊಲಕ್ಕೆ. ಇದು ಫಸ್ಟ್ ಅಲ್ಲಿ ಮ್ಯಾಗಿತ್ತು, ಮ್ಯಾಗಿಂದ ಬಂದು ಹಿಂಗೆ ನೆಲ್ದಂದು ಬರೋದಿತ್ತು. ಈಗ ಇಲ್ಲೇ ನೆಲ್ದಾಗೆ ಒಂದು ಗುಡಿ ಕಟ್ರ, ಅಂಡರ್ ಗ್ರೌಂಡ್ ಮಾಡ್ರ ನೋಡ್ರಿ ಕಾಟೋಣಿದಿಂದ ತೆಳಗೆ. ಇಲ್ಲೇ ಒಂದು ದೊಡ್ಡದ ಹಾಲು ಕಟ್ಟತ್ತಾರೆ ಈ ಕಡೆ ಮುಂದೆ. ಆದ್ರೆ ಇದು ಫಸ್ಟ್ ಹಾಲು ಇರಲಿಲ್ಲ, ಹಿಂಗೆ ಬಂದು ಬರೀ ದರ್ಶನ ಮಾಡಿ ಹೋಗೋದಿತ್ತು ಅಷ್ಟೇ. ಅಂದ್ರೆ ಅವರು ಎಲ್ಲಿ ಸಾಧನೆಗೆ ಅಂತ ಕುಂಡಿರ್ತಿದ್ರಲ್ಲ, ಅಲ್ಲೇ ಇದು ಹೋಗಿದ ಅದ್ರ ಕಾಲ ಅಲ್ಲೇ ಮೂರ್ತಿ ಇಟ್ಟು ಅಲ್ಲೇ ಪೂಜೆ ಮಾಡ್ರ. ಅಂಡರ್ ಗ್ರೌಂಡ್ದಾಗ ಅದ, ಅಂದ್ರೆ ನೆಲ್ದಾಗದ ಇದು ಮೂರ್ತಿ. ನೆಲ್ದಾಗ ಹೊಂಟಿದ್ದೇವೆ ನಾವು. ನೋಡ್ರಿ ಮ್ಯಾವ್ ಹೊಂಟು ಭಾಳ ಅಂದ್ರೆ ಭಾಳ ನೆಲ್ದಾಗದ, ಒಂದು 10 ಫೂಟ್ ಅಷ್ಟು ನೆಲ್ದಾಗದ. ವರ್ಷಕ್ಕೊಮ್ಮೆ ಜಸ್ಟ್ ಈ ಜಾತ್ರೆಗೆ ಭಾಳ ಆದ್ರೆ ಒಂದು 3 ತಿಂಗಳು ಆಗಿರ್ಬೇಕು ಅಷ್ಟೇ. ನೋಡ್ರಿ ಈಗೆಲ್ಲ ರೆನೋವೇಷನ್ ನಡೆದ. ಇದು ಕಲ್ಯಾಣ ಮಂಟಪದ, ಅಂದ್ರೆ ಸಾಮೂಹಿಕ ವಿವಾಹ ಆಗ್ತಾವ ಇಲ್ಲಿ. ಕಲ್ಯಾಣ ಮಂಟಪನೂ ಅದ. ಭಾಳ ಇದು ಹಿಂದಕ್ಕಿನ ಗುಡಿ ಅದ, ಭಾಳ 9ನೇ ಶತಮಾನದಿಂದ ಗುಡಿ ಅದ ಇದು. सद्गुरु शंकरलिंग आता ಭಾಳ ಭಾರಿ ಅದ ಪ್ಲೇಸ್. ಬಂದ್ರೆ ಅಂದ್ರೆ ಎಲ್ಲರೂ ಬರ್ರಿ, ಭಾಳ ಶಾಂತದ. ಮತ್ತಿಲ್ಲಿ ಯಾವಾಗೂ ದಾಸೋಹ ಇರ್ತದೆ, 12 ತಿಂಗಳ ದಾಸೋಹ ಇರ್ತದೆ ಇಲ್ಲಿ, ಯಾವಾಗೂ ಬರ್ರಿ. ಈಗ ಸನ್ಯಾಸಿಗಳಿಗೆ ಮಾತಾಡ್ತಾನೆ, ಇವರು ಭಾಳ ದಿನ ಆಯ್ತು, ಭಾಳ ಜನ ಅದಾರೆ ನೋಡ್ರಿ, ಎಷ್ಟು ಜನ ಅದಾರೆ. ಯಾವ್ರದವ್ರಿ? ಇಲ್ಲಿ ಅವ್ರೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಇದ್ದು? ಎಷ್ಟು ವರ್ಷ ಆಯ್ತು? 17-20 ವರ್ಷ ಆಯ್ತಂತ ಇವರು ಇಲ್ಲಿ ಇದ್ದು. ನೋಡ್ರಿ ಎಷ್ಟು ಜನ. ನೀವು ಯಾವ್ರದವ್ರಿ? ಇದು ತೆಗಿಬೇಡ ಅಂದ್ರು ಫೋಟೋದು, ಅವ್ರಿಗೆ ಮಾತಾಡ್ಸಬಾರ್ದು ಅಂತ. ಅವರು ಏನೋ ಮಾತಾಡಲ್ಲ ಅಂತ, ಅದು ಅವ್ರದ್ದು ಇಚ್ಛೆ. ಅವ್ರ ಕಾಲ ಈ ದಾಸೋಹ ಕಡೆ ಹೊಂಟಿದ್ದೇವೆ ನೋಡ್ರಿ. ಇಲ್ಲಿ 12 ತಿಂಗಳ ದಾಸೋಹ ಇರ್ತದೆ.
ದಿನ ಇರ್ತದೇನ್ರಿ ದಾಸೋಹ ಇಲ್ಲಿ? ದಿನ ಇರ್ತದ. ಎಷ್ಟರದ್ದು ಮಾಡ್ತೀರಿ ದಿನ? ಒಂದು ಕಟ್ ಅಕ್ಕಿ ದಿನ ದಾಸೋಹ ಇರ್ತದತ್ತ. ಪ್ರತಿದಿನ 12 ತಿಂಗಳು ಇರ್ತದತ್ತ. ದಿನ ಒಂದು ಕಟ್ ಇರ್ತದ. ಒಂದು ಕಟ್ ಅಂದ್ರೂ ಮತ್ತೆ ಸಂಜೆ ಮುಂದೆ ಮಾತು ಮಾಡೋದು. ಮತ್ತೆ ಸಂಜೆ ಮುಂದೆ ಮಾಡ್ತೀರಿ? ಹಾಂ ನೋಡ್ರಿ ಮಾಡ್ಲತ್ತಾರೆ. ಎಷ್ಟು ಜನ ಇದ್ದೀರಿ ಭಟ್ರು? ಇವತ್ತೊಂದು 7-8 ಮಂದಿ ಇರ್ತದೆ. ಇವತ್ತು 7-8 ಮಂದಿ ಇದ್ದೀರಿ. ಪ್ರತಿದಿನ ನೀವೇ ಮಾಡ್ತೀರೇನ್ರಿ? ಇಲ್ಲಿ ಅಲ್ಲಿ ದಾಸೋಹ ಮಾಡ್ತಾರೆ. ನೋಡ್ರಿ ಇಲ್ಲಿ ಪ್ರತಿಯೊಬ್ಬರು ದಾಸೋಹನೂ ಇಟ್ಕೋತಾರೆ. ಒಳಗೊಂದೊಂದು ದಿನ ಅವರು ಪ್ರತಿಯೊಬ್ಬರು ಇಟ್ಕೋತಾರೆ. ನೋಡ್ರಿ ಕಟ್ಟಿಗೆ ನೋಡ್ರಿ ಇಲ್ಲಿ ಬೋಳೆ ಅಂತವ್ರು. ಪ್ರತಿದಿನನೂ ದಾಸೋಹ ಇರ್ತದೆ. ಅದೊಂದು ಭಾರಿ ಅದ. ಇಲ್ಲಿ 12 ತಿಂಗಳು ಇರ್ತದೆ. ನೀವು ಯಾವ್ದವ್ರಿ? ಇಲ್ಲಿಯವ್ರೆ. ನೀವು ಮಾಡ್ತೀರೇನ್ರಿ ಅಡಿಗೆ? ಎಷ್ಟು ಜನ ಇರ್ತಾರ್ರಿ ಇಲ್ಲಿ ದಿನ? 2-3 ಸಾವಿರ ತನಕ ಮಂದಿ ಬರ್ತದತ್ತ. ಇಲ್ಲಿ ದಿನ ಇಲ್ಲಿದವ್ರಿ ಇರೋರು ಎಷ್ಟು ಜನ ಅದಾರ್ರಿ? ಮಠದಾಗೆ ಇರೋವ್ರೆ 20 ಮಂದಿ ಅದಾರತ್ತ ಇಲ್ಲಿಯವರು. 2-3 ಸಾವಿರ ಜನ ಬರ್ತದತ್ತ ಭಕ್ತಾದಿಗಳು ಪ್ರತಿದಿನ. ನೋಡ್ರಿ ಬೆಲ್ಲ ಅದೆಲ್ಲ. ಇದು ಏನು ಭಕ್ತರು ತಂದು ಕೊಟ್ರೆ ಏನ್ರಿ? ಏನು ಮಠದದ್ರಿ? ಭಕ್ತರು ತಂದು ಕೊಟ್ರೆ. ನೋಡ್ರಿ ಅಲ್ಲಿಷ್ಟು ಅದಾರ. ನೋಡ್ರಿ ಸಾಂಬಾರು ಎಷ್ಟು ಮಾಡ್ರಿ. ಏಕ್ ಟಾಕ್ ಜನ ಅಷ್ಟು ಹೊಂದಿರ್ತದೆ. ಏಕ್ ಟಾಕ್ ಅಷ್ಟು ಮಾಡ್ತಾರೆ. ಯಾವ್ರದವ್ರಿ ನೀವು? ಬಿಜಾಪುರ ಆಶ್ರಮ ಸಿದ್ದೇಶ್ವರ ಆಶ್ರಮ. ಈಗ ಇಲ್ಲೇ ಇರ್ಲಿಕ್ಕೆ ಇಲ್ಲೇ ಇದ್ರೇನ್ರಿ? ಇಲ್ಲೇ ಬಂದ ಹಾಂ. ಏನು ಅನ್ನಿಸ್ತದ್ರಿ ಮಠದ ಬಗ್ಗೆ? ಇಲ್ಲಿ ದಾಸೋಹದ ಬಗ್ಗೆ ಅದ ನಿಮಗೆ? ಎಲ್ಲ ದಾಸೋಹದ ಭಾಳ ಚಂದ ಅದ. ಎಲ್ಲ ಭಾಳ ಒಳ್ಳೇದು ಅದ. ಎಲ್ಲ ಭಕ್ತಿ ಅದ. ಮತ್ತು ದಾಸೋಹ ಏನು ನಿರಂತರ ರೀ. ಮತ್ತು ಅವ್ರು ಹೇಳ್ಯಾರ್ರಿ ಹೊಟ್ಟೆ ಹಸುವಾದ್ರ ಎಲ್ಲಿ ಹೋಗ್ಬೇಕು? ಇವೇ ಮೂರು ಕೂಡ ಲಕ್ಷಣ ಮಠಕ್ಕೆ ಹೋಗ್ಬೇಕು. ಎತ್ತಿ ಹಸುವಾದ್ರ ಸಿದ್ಧಾರ್ಥ ಮಠಕ್ಕೆ ಹೋಗ್ಬೇಕು. ಮದುವೆ ಇರ್ಬೇಕಾದ್ರೆ ಜ್ಞಾನ ಬೇಕಾಯ್ತ ಸಿದ್ಧಾರ್ಥ ಮಠಕ್ಕೆ ಹೋಗು. ಹೊಟ್ಟೆ ಹಸುವಾಗಿತ್ತ ನೋಡ್ರಿ ರಾತ್ರಿ ಊಟ ಅಂದ್ರೆ ಇವೇ ಎಲ್ಲ ಲಕ್ಷಣ ಸಿದ್ಧ. ಅದ್ರಾಗ ಇವ ಸಿದ್ಧಿ ಪುರುಷ ರೀ. ಹಾಂ ಹೂವು ಅಂತ ರಿವ್ಯೂ ನಿಂದಿರ್ಸದವ. ತನ್ನ ಹಸ್ತು ರಥ ಮಾಡಿ ಕಕ್ಕಳ ಮೀರಿ ಕಳೆದವ. ತನ್ನ ಏನು ಕಮರಿ ಕೊಳದಾಗ ಅನುಷ್ಠಾನ ಮಾಡಿ ಬಂದಂಥ ಸಾಕ್ಷಾತ್ ಮಲ್ಲಯ್ಯನ ಕಂಡವ್ರಿ ಇವ. ಜಗತ್ತಿನಾಗ ಯಾವ ಜ್ಞಾನಿನೂ ಮಲ್ಲಯ್ಯನ ಕಂಡಿಲ್ಲ. ಮಲ್ಲಯ್ಯನ ನೋಡ್ದವಂದ್ರೆ ಇವ ಒಬ್ಬನೇನು ನಿಮ್ಗೆ. ಮತ್ತು ಹೋಗು ರೈಲ್ವೆ ನಿಂದಿರ್ಸದವ. ತನ್ನ ಹಸ್ತ ರಥ ಮಾಡಿ ಕಕ್ಕಳ ಮೀರಿ ಕಳೆದವ. ಸುಮಾತನ್ರಿ ಅಲ್ಲಿ ಸಾಕ್ಷಾತ್ ಮಲ್ಲಯ್ಯನ ಕಡೆ ವರ ಪಡ್ಕೊಂಡು ಬಂದಾನ್ರಿ ಅಲ್ಲಿ. ಮತ್ತು ಅದು ಸುಮಾತ ಅದು ಭಾಳ ಏನು ಮಹಿಮಾ. ಹ್ಞೂ ರೀ. ಹಾಂ ಕಬರಿ ಮಠ ಸಿಲ್ಸಲ್ದಾಗ ರೀ. ಮತ್ತು ಅಲ್ಲಿ ಅನುಷ್ಠಾನ ಮಾಡಿದ್ದೇ ಇಲ್ಲಿ ಬಂದದ್ರಿ. ಅದು ಕಬರಿ ಮಠ ಅಂದ್ರೆ ಯಾವುದು? ಕಬರಿ ಪಾಳದಾಗ ಅದು 7 ಸಪ್ತ ಅದಾವ್ರಿ. 7. 1ನೇದಕ್ಕೆ ಚೇಳ, 2ನೇದಕ್ಕೆ ಹಾವ, 3ನೇದಕ್ಕೆ ಹುಲಿ, 4ನೇ ಶಿವ, 5ನೇದಕ್ಕೆ ಆನಿ, 6ನೇದು ಜಂಗಲ್ನ ಪ್ರಾಣಿ, 7ನೇ ಸಿರಿಸೇಲಿ ಮಲ್ಲಯ್ಯನ ಜ್ಯೋತಿ. ಅಷ್ಟೆಲ್ಲ ದಾಟಿ ಹೋಗ್ಬೇಕ್ರಿ ಇವ. ಹಾಂ ಮತ್ತು ಕಮರಿ ಕೋಳಕ್ಕೆ ಹೋದವ್ರು ಯಾರು ಹೊಳಿ ಬಂದಿಲ್ಲ. ಕಮರಿ ಕೋಳಕ್ಕೆ ಹೋಗಿ ಅನುಷ್ಠಾನ ಮಾಡಿ ಮಲ್ಲಯ್ಯನ ಕಡೆ ವರ ಪಡೋ ಬಂದವ ಜಗತ್ತಿನಾಗ ಅಂದ್ರೆ ಲಕ್ಷಾಣ ಸಿದ್ಧಲಿಂಗ ಒಬ್ಬನಿಗೆ ಕಲಾಸ ಆಗೋಯ್ತು ನೋಡಿ. ಯಾರು ಹೋಗಿಲ್ಲ ರೀ. ಹೋದವ್ರು ಹೊಳಿ ಬಂದಿಲ್ಲ. ಆಕೆನೇ ಆತ್ಮದೇನೇ ಬರಲಿಲ್ಲ. ಹಾಂ ಇದು ಹೇಳ್ರಿ. ಅದಕ್ಕಾಗಿ ನಿಮಗೆ ನಿಜವಾಗಿ ಅನ್ನೋದು ಗುರುನೋವು ಎಲ್ಲಕ್ಕಿಂತ ದೊಡ್ಡದು. ಅದಕ್ಕೆ ಅವ್ರು ಹೇಳ್ಯಾರ್ರಿ ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರುವೇ, ಭವಬಂಧನವು ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವಿ ಎಂಬುದು ತೊರೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನ ತಂದೆನ ಕೈ ವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ನರ ಹೋಗಿ ಹರ ಮಾಡಿದವ್ರು ಜಗತ್ತಿನಾಗ ಯಾರು ಅವ್ವಲ್ಲ ಅಪ್ಪ ಅಲ್ಲ, ಬ್ರಹ್ಮಲ್ಲ, ವಿಷ್ಣು ಅಲ್ಲ, ಮಹೇಶ್ವರ ಅಲ್ಲ. ನರ ಹೋಗಿ ಹರ ಮಾಡಿದವರು ಗುರುನೇ, ಅಂಗಮಯ ಹೋಗಿ ಲಿಂಗಮಯ ಮಾಡಿದವರು ಗುರುನೇ, ಪ್ರಾಣಮಯ ಹೋಗಿ ಪ್ರಸಾದಮಯ ಮಾಡಿದವರು ಗುರುನೇ, ಮೋಸಮಯ ಹೋಗಿ ಮಂತ್ರಮಯ ಮಾಡಿದವರು ಗುರುನೇ. ಇವೆಲ್ಲ ಮಾಡಿದವರು ಯಾರು? ಗುರುನೇ. ಗುರುನಿಕ್ಕಿಂತ ಜಗತ್ತಿನ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೆ ಗುರುನೇ ಎಲ್ಲಕ್ಕಿಂತ ದೊಡ್ಡವ. ಇವತ್ತು ಹಗಲ ತಿನ್ನಿಸೋ ಕತ್ತಲ ಸೂರ್ಯ ಕಳಿಬೋದು, ರಾತ್ರಿ ಕತ್ತಲ ಚಂದ್ರಮ್ಮ ಕಳಿಬೋದು. ಆ ರೀ ಶರೀರ ಎಂಬುವಂಥ ಮನೆಯೊಳಗಿನ ಕತ್ತಲ ಗುರು ಬಿಟ್ಟಿನ ಯಾರಿಗೆ ಕಳಿಯೋದಕ್ಕೆ ಸಾಧ್ಯವಿಲ್ಲ. ಅವು ಗುರುನೇ ಬೇಕಾಯ್ತು. ಇವ ಈ ಬ್ರಹ್ಮಾಂಡದ ಕತ್ತಲ ಇವರಿಬ್ಬರು ಕಳೀತಾರೆ. ಆ ಪಿಂಡಾಂದ ಕತ್ತಿ ಕಳಿಬೇಕಾದ್ರೆ ಗುರುನೇ ಬೇಕು. ಬ್ರಹ್ಮಾಂಡದ್ದು ಸೂರ್ಯ ಚಂದ್ರ,
ಆದ್ರೆ ಈ ಪಿಂಡಾಂಡದೊಳಗೆ ಕತ್ತಲು ಬಿದ್ದದು ಅದು ಯಾವುದು ಅಜ್ಞಾನ. ಆ ಅಜ್ಞಾನ ಎಂಬುವಂಥ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನ ಎಂಬುವಂಥ ಬೆಳಕು ಕೊಡೋರು ಜಗತ್ತಿನಾಗ ಯಾರಪ್ಪ ಅಂದ್ರೆ ಗುರುನೇ. ಅವನು ಯಾರು ಇಂಥ ಲಚ್ಚಾಣದ ಸಿದ್ಧಲಿಂಗ. ಹಾಂ, ಇಂಥ ಗುರು ಬೇಕು ನೋಡ್ರಿ ಸರ್. ಯಾಕೆ ಇವನ ಮಹಿಮಾ ದೊಡ್ಡದಿಲ್ಲ ಅಂತಂದ್ರೆ ಅವನ ಮಹಿಮಾ ನೋಡಿದ್ರೆ ಏನು ಆರ ಕಣ್ಣಿಗೆ ಅವನು ಕಾಣಿಸೋಲ್ಲ, ಆರ ಒಳಗೆ ಗುಪ್ತದ್ರಿ. ಆರ ಮಹಿಮಾ ಅಂತಿಂಥ ಪರಿಚಯ ಅಲ್ಲ, ಅಗಾಧ ಪರಿಚಯ ಅದು. ಅದಕ್ಕೆ ಅವ್ರು ಯಾಕಂದ್ರೆ ಲಚ್ಚಾಣದ ಸಿದ್ಧಲಿಂಗ ನಮ್ಮ ಮಹಿಮಾ ಸುಮ್ಮ ಮಾಡ್ಯಾರ. ಮತ್ತು ದಾಸೋಗದ ಒಂದೇ ನಂಬರ್ ಅದ್ರಿ. ದಾಸೋಗ ಅನ್ನ ದಾಸೋಗ ಅಂದ್ರೆ ಹಗರದನ್ರಿ. ಆರ ಇವನ ಮಹಿಮಾ ಶಕ್ತಿ ದೊಡ್ಡದ್ರಿ. ಯಾಕೆ ಮಲ್ಲೈನ ಕಡೆ ವರ ಪಡ್ಕೊಂಡು ಬಂದಿದ್ದ ಶಕ್ತಿ ದೊಡ್ಡದು. ಅದು ಗುರು ಇಲ್ಲದೆ ಯಾವ್ರಿಗೆ ಉದ್ಧಾರ ಆಗಿಲ್ಲ, ಆಗೋದೊಂದಿಲ್ಲ. ಮತ್ತು ಗುರು ಆಜ್ಞೆ ಪ್ರಕಾರ ಹೋಗ್ಯಾನಲ್ರಿ. ಮತ್ತು ಗುರು ಆಜ್ಞೆ ಮೀರಿ ಹೋಗಿಲ್ಲ. ಇಂದು ಶಂಕರಲಿಂಗ ಇದ್ದ ಗುರು, ಆ ಶಂಕರಲಿಂಗ ಆಜ್ಞೆ ಪ್ರಕಾರ ಕಮರಿಕೊಳಕ್ಕೆ ಹೋದ. ಅಲ್ಲಿ ಕಮರಿಕೊಳದಾಗ ಅನುಷ್ಠಾನ ಮಾಡ್ದ, ಅಲ್ಲಿ ಸಿಗಲಿಲ್ಲ. ಕಡೆಗೆ ಏನದ ಗುರುನೇ ಬಂದು ತೋರಿಸ್ಬೇಕು ಕಮರಿಕೊಳ ಸಿಕ್ಕೊಂಡು ಅಲ್ಲಿ ಹೋಗಿ ಇಳಿದು ಹ್ಯಾಂಗೆ ಹೋಗ್ತಪ್ಪ ನೀನು ಕಮರಿಕೊಳಕ್ಕೆ ಹೋದವ್ರು ಯಾರು ಹೊಳಿ ಬಂದಿಲ್ಲ ನೋಡೋತಂದ್ರು. ಯಪ್ಪ ಗುರುವಿನ ಒಂದು ಗುರಿ ಎತ್ತ ಬಂದ ದಯ ಎತ್ತಂದ್ರೆ ಇವತ್ತೇನಾದ್ರೂ ಆಗ್ಬೋದು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಯಂ ಎತ್ತ ಕೃಪಾ ತಮ ಮುಂದೆ ಪರಮಾನಂದ ಮಾಧವಂ. ಗುರುವಿನ ಕೃಪಾ ಆದ್ರೆ ಮೂಕಾರು ಮಾತಾಡ ಮಾಡುವುದು, ಕುಂಟಾರು ಪರ್ವತವನ್ನು ಏರ್ಬೋದು. ಇವರು ಗುರು ಕೃಪಾ ಆದ್ರೆ ಆ ಗುರುವಿನ ಕೃಪೆ ಇಲ್ಲಿ ನಾನು ಸಾಧ್ಯವಿಲ್ಲ. ಹಾಂ, ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಗುರು ದೊಡ್ಡವ ಅಂತ ಹೇಳಿದ್ರು. ಹಾಂ, ಹರ ಮುಣಿದ್ರೆ ಗುರು ಕಾಯ್ತಾನೆ, ಗುರು ಮುಣಿದ್ರೆ ಹರ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಮ್ಮಲ್ಲಿ ಅದೇ ಹೇಳೋದು ನೋಡಿ. ಹಾಂ, ಈ ನೀವೇ ಗುರು ಆಗಿ ಕೂತ್ರಿ ಅಲ್ಲಿ ಶಿಷ್ಯಕ್ಕೆ ನಿಮ್ಮ ಮುಂದೆ ಹೋಗ್ಬಿಡ್ತಾನೆ ಕನಸ. ಹಾಂ, ಮತ್ತು ಅವಾಗ ಏನು ಮಾಡಕ್ಕೆ ಬರೋದಿಲ್ಲ. ನೀವೇ ಶಿಷ್ಯರಾದಲ್ಲ, ಅವ ಗುರು ಆದ್ನಲ್ಲ ನಿಮ್ಮ ದಾರಿ ಸಿಗ್ತವೆ, ನಿಮ್ಮ ಮಠನೂ ಬೆಳಕು ಹೋಗ್ತವೆ. ಅಲ್ಲಿ ಯಾವುದೇ ಮುಗುಳ್ಕೋಡಾಗಿ ಹೋಗ್ತದೆ ಎಲ್ಲ. ಅಲ್ಲಿ ನೀವು ಗುರು ಆಗಿ ಇವ ಶಿಷ್ಯನ ಮಾಡಿದ್ರೆ ಕಲಾಸ ಅಲ್ಲಿ ಅಟ್ಟೆ ಕೂತು ಬಿಡ್ತದೆ. ಯಾಕೆ ಗುರಿ ಬೆಲೆ ಇಲ್ಲಲ್ಲ ಇಲ್ಲಿ. ಅದಕ್ಕಾಗಿ ಅವ್ರು ಏನದ ನಾರಿ ಇಲ್ಲದ ಮನೆ ಇಲ್ಲ, ದೇವರಿಲ್ಲದ ಗುಡಿ ಇಲ್ಲ, ಸೂರ್ಯನಿಲ್ಲದ ಊರಿಲ್ಲ, ಗುರುದೇವ ನೀನಿಲ್ಲದೆ ಲೋಕವಿಲ್ಲ ಅಂತ ತಿಳಿಸ್ಯ. ಇವತ್ತು ಮನೆಗೆ 8 ಮಂದಿ ಹೆಣ್ಮಕ್ಳು, 8 ಮಂದಿ ಹಿರಿಯರು ಅದಾರಂದ್ರೂ ಹೆಣ್ಮಕ್ಳಿದ್ದಂಗೆ ಮನೆ ಆಗೋದಿಲ್ಲ. ಇವತ್ತು ಬೇಕಾದಂಥದ್ದು ಹಗಲತ್ತ ಸೂರ್ಯ ಎಲ್ಲಿ ಮೂಡಿಲ್ಲ ಅನ್ನೋದಿಲ್ಲ, ಎಲ್ಲ ಕಡೆ ಅದಾನೆ. ನಾರಿಲ್ಲದ ಮನೆ ಇಲ್ಲ, ದೇವರಿಲ್ಲದ ಗುಡಿ ಇಲ್ಲ, ಸೂರ್ಯ ಇಲ್ಲದ ಊರು ಯಾವುದಾದ್ರು ಹೇಳ್ರು. ಹಗಲತ್ತ ಎಲ್ಲ ಕಡೆ ಸೂರ್ಯ ಮುಡಿಯಾನೆ, ಎಲ್ಲ ಕಡೆ ದೇವ್ರು ಅದಾನೆ. ಗುರು ಇಲ್ಲದೆ ನೀನಿಲ್ಲದೆ ಯಾವುದೂ ಇಲ್ಲ. ಇವತ್ತು ಹರ ಬಂದ್ರೆ ಇನ್ನು ಕೆಲಸ ಕಳ್ಸೇವೆ ಅಲ್ಲೇ ನಿಂತಾವ್ರಿ. ಆದ್ರೆ ಗುರು ಬಂದ ಮಿತ್ರ ಕೆಲಸ ಕರ್ತೇವೆ ಯಾವ ಉಳಿಯೋದಿಲ್ಲ. ಅಂದ್ರೆ ಬ್ರಹ್ಮನಕ್ಕಿಂತ ವಿಷ್ಣುವಿನಕ್ಕಿಂತ ಮಹೇಶ್ವರಕ್ಕಿಂತ ಗುರುನೇ ದೊಡ್ಡವ. ಅದಕ್ಕಾಗಿ ಯಾಕಂದ್ರು ಹಾಂ, ಗುರು ಅನ್ನುವಂಥ ಮಾತು ದೊಡ್ಡದ್ರಿ. ಅದಕ್ಕೆ ಸಿದ್ಧಲಿಂಗ ಅಂದಾರ. ಏನಂದ್ರು ಸಿದ್ಧ, ಇವನ ಕೆಲಸ ಎಲ್ಲ ಸಿದ್ಧಾಗಿ ಅವನ ಕೈಗೆ ಒಟ್ಟು ಲಿಂಗ ಆಗಿ ಹೋಗ್ಯಾರ. ಅವ ಸಿದ್ಧಲಿಂಗ. ಇವ ಮೊದಲು ಸಿದ್ಧ ಆಗ್ಯಾನ, ಇವ್ರು ಲಿಂಗ ಆಗ್ಯಾವ ನೋಡಿ ಶಿಷ್ಯ. ಅವನ ಕೈಗೆ ಯಾರು ಭಕ್ತಿಲೇ ಅವನ ಪಾದ ಹಿಡ್ದಾರ, ಯಾರು ಅವನು ಆಧಾರದಾಗ ಅದಾರ, ಅವನ ಕೈಯಾಗ ಶಿಷ್ಯರಾಗಿ ಹೋಗ್ಯಾರ, ಅವ್ರು ಒಟ್ಟು ಲಿಂಗ ಆಗಿ ಹೋಗ್ಯಾರ. ಆದ್ರೆ ಸಿದ್ಧ ಅದಾನ, ಇಂದ ಸಿದ್ಧ ಅದಾನ, ಲಿಂಗ ಆಗಿಬಿಟ್ಟವ, ಅವನೇ ಸಿದ್ಧಲಿಂಗ. ಹಾಂ, ಅದೇ. ಹಾಂ, ಮತ್ತು ಹೋರಿ ಯಾರು ಇಲ್ರಿ ಸಿದ್ಧಿಪುರುಷ. ಮತ್ತು ಹೋಗೋರು ಇಲ್ಲಿ ಸುಮ್ಮಾತದನ್ರಿ. ಇಲ್ಲಿ ತೇರು ತಾನು ಕಕ್ಕಳ ಮೇಲೆ ತಾನೇ ಹೋಗ್ಯದಲ್ಲ 12 ವರ್ಷ ತನ. ಕಕ್ಕಳ ಮೇಲೆ ಹೋಗ್ಬೇಕಾರೆ ಹಗರ ಆಗ್ತದೆ. ಕಕ್ಕಳ ಮೇಲೆ ತಾನೇ ತೇರು ಹೋಗ್ಬೇಕಾರೆ ಸುಮ್ಮಾಗಿಲ್ಲ. ಹಾಂ, ತೇರು ಭಾಳ ದೊಡ್ಡದು. 12 ವರ್ಷ ಬೇಕಾದ್ರಿ ಅದು ತೇರು ಹೋಗ್ಬೇಕಾರೆ ಸುಮ್ಮನೆ. ಮುಂದೆ ಶಂಕರಲಿಂಗ ಗೂಳಿರಿ, ಮುಂದೆ ಗೂಳು ಬೆನ್ನು ಹತ್ತಿತ್ತು, ಹಿಂದೆ ತೇರು ಹೋಗ್ತಿತ್ತು. ಮುಂದೆ ಗುರಿ ಯಾರು ತೋರ್ಸವ ಅವ ಶಂಕರಲಿಂಗನೇ, ಗೂಳಿ ಯಾರು ಗುರುನೇ, ಇವ ಹಿಂದೆ ತೇರ. ಅದು ಗೂಳಿ ಹಂಗೆ ಹೋಗ್ತಿತ್ತು, ಹಂಗೆ ತೇರು ಹೋಗ್ತಿತ್ತು ರೀ. ಹಾಂ, 12 ವರ್ಷ ತನ ಕಕ್ಕಳ ಮೇಲಿಗೆ ಸುಮ್ಮಗ್ಯದೇನ್ರಿ ಅದು. ಅವರ ಮಹಿಮಾ ದೊಡ್ಡದು ರೀ ಸಿದ್ಧಲಿಂಗ. ಅದಕ್ಕಾಗಿ ಜಗತ್ತಿನಾಗ ಸಿದ್ಧಿ ಪುರುಷ ಸಿದ್ಧಲಿಂಗನಂತ ಗುರು ಜಗತ್ತಿನಾಗ ಎಲ್ಲಿ ಇಲ್ಲ, ಯಾವುದೂ ಇಲ್ಲ. ಸಿದ್ಧಿ ಪುರುಷ ಅದನ್ರಿ. ಆರ ಕಮರಿ ಕೊಳದಾಗ ಅನುಷ್ಠಾನ ಮಾಡಿ ಮಲ್ಲೈನ ಕಂಡು ಬಂದವ್ರು ಜಗತ್ತಿನಾಗ ಅಂದ್ರೆ 3 ಮಂದಿ. ಒಬ್ಬರು ಸೊಲಾಪುರ ಸಿದ್ದರಾಮ, ಮತ್ತು ಹೇಮರೆಡ್ಡಿ ಮಲ್ಲಮ್ಮ, ಇವೆಲ್ಲ ಲಚ್ಚಾಣ ಸಿದ್ಧಲಿಂಗ. ಇವು 3 ಮಂದಿ ನೋಡಿ ಸಾಕತ್ತು ಮಲ್ಲೈನ. ಆರ ಇವಂದು ಮಹಿಮಾ ದೊಡ್ಡದು ರೀ. ಕಮರಿ ಕೊಳಕ್ಕೆ ಹೋದವ್ರು ಯಾರು ಹೊಳಿ ಬಂದಿಲ್ಲ. ಕಮರಿ ಕೊಳ ಅಂದ್ರೆ ಹಗರದನ್ರಿ. ಇಂಥ ಇಷ್ಟೆಲ್ಲ ಕೆಟ್ಟ ಪ್ರಾಣಿ ಒಳಗೆ ಬದುಕು ಹೋಗ್ಬರ್ಬೇಕಲ್ರಿ. ಅವ ಸಾಕ್ಷಾತ್ ಮಲ್ಲೈನ ಕಡೆ ವರ ಪಡ್ಕೊಂಡು ಬರ್ಬೇಕಾರೆ ಹಗರ ಆಗ್ತದೆ. ಅವನ ಮಹಿಮಾ ದೊಡ್ಡದು ರೀ ಸಿದ್ಧಿ ಪುರುಷ. ಅದಕ್ಕೆ ಲಚ್ಚಾಣದ ಸಿದ್ಧಲಿಂಗ ಅವನ ಮಹಿಮಾ ದೊಡ್ಡದು. ಗುರುವೇ ನಿಮ್ಮ ದೊಡ್ಡ ತಂದರು, ಅವನ ಮಹಿಮಾ ದೊಡ್ಡದು ರೀ ಲಚ್ಚಾಣದ ಸಿದ್ಧಲಿಂಗ. ಮಹಿಮಾ ಹಗರಿಲ್ರಿ. ಅದಕ್ಕಾಗಿ ಏನು ಮಾಡಿದ್ರು ಗುರು ಬೇಕು ನೋಡ್ರಿ. ಗುರು ಆಜ್ಞೆ ಎಲ್ಲನೂ ಗುರು ಆಜ್ಞೆ ಮೇಲೆ. ಇವತ್ತು ಬ್ರಹ್ಮ ಹುಟ್ಟಿಸ್ಬೋದು, ವಿಷ್ಣು ಸಂರಕ್ಷಣೆ ಮಾಡ್ಬೋದು, ಮಹೇಶ್ವರ ಸಂಹಾರ ಮಾಡ್ಬೋದು. ಆದ್ರೆ ಭೂಮಿಗೆ ಬಂದು ಮಾನವನನ್ನು ಮಾದೇವ ಮಾಡಿ ಕೇಳಿಸುವಂಥದ್ದು ಬ್ರಹ್ಮಗೂ ಇಲ್ಲ, ವಿಷ್ಣುವಿಗಿಲ್ಲ, ಮಹೇಶ್ವರಿಗಿಲ್ಲ. ಅದು ಗುರಿಗೂ ಅಬ್ಬಿಗೆ. ಅಂದರೆ ಈ ಸದ್ದು ಮುಗುಳ್ಕೋಡಿ ಏನಾಯಿತು, ದೊಡ್ಡ ಕ್ಷೇತ್ರ ಐತ್ರಿ. ಯಾಕೆ ಇವನ್ ಪುಣ್ಯದಿಂಡಿ ಅದು. ಯಾಕೆ ಶಿಷ್ಯ ಹಂಗೆ ಸಿಕ್ಕ, ಗುರು ಅದಕ್ಕಿಂತ ಭಾರಿ ಸಿಕ್ಕ. ಮತ್ತು ಗುರು ದಾರಿ ತೋರಿಸಿದ ಬಳಿಕ ಶಿಷ್ಯ. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥ ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಪತ್ತರ ಬೇಕು, ಗಡಿಬೇಕು ಕುಂಬಾರ ಬೇಕಲ್ರಿ. ಇವತ್ತು ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ಬೇಕು,
ಪತ್ತಾರ ಆಭರಣ ಮಾಡ್ಬೇಕಾರೆ ಬಂಗಾರ ಬೇಕು. ಆದ್ರೆ ಶಿವಪಥದ ದಾರಿ ತೋರಿಸ್ಬೇಕಾರೆ ಗುರುನೇ ಬೇಕು. ಅಲ್ಲಿ ಗುರು ಬೇಕು ನೋಡಿ. ಅದಕ್ಕಾಗಿ ಗುರು ಬೇಕು ನೋಡಿ. ಗುರು ಇಲ್ಲದೆ ಯಾವುದೂ ಆಗೋದಿಲ್ಲ. ಗುರು ಬೇಕೇ ಬೇಕು. ಅದಕ್ಕೆ ಗುರು ಬೇಕು. ಎಂಥ ಗುರು ಅಂದ್ರೆ ಇಂಥ ಸಿದ್ಧಲಿಂಗ, ಇಂಥ ಸೋತ್ರಿಯ ಬ್ರಹ್ಮನಿಷ್ಠತ್ವ, ಸೋತ್ರಿಯತ್ವ ಬ್ರಹ್ಮನಿಷ್ಠತ್ವ, ಇಂಥ ಗುರು ಇರ್ಬೇಕು ನೋಡ್ರಿ. ಅಂದ್ರೆ ಆ ಊರು ಬೆಳಕು ಬರ್ತಾನೆ ನೋಡ್ರಿ. ಯಾಕೆ ಅವನಲ್ಲಿ ಎಲ್ಲ ವಿಷಯ ಇರ್ತಾವೆ. ಜಗತ್ತಿಗೆ ಗೆದ್ದಿರ್ತಾರೆ ಅವರು. ಇವತ್ತು ಮನಸ್ಸನ್ನು ಗೆದ್ದಂದ್ರೆ ಅವ ಜಗತ್ತು ಗೆದ್ದನೆ. ಮನಸ್ಸು ಯಾವ ಗೆದ್ದಾನ ಅವ ಜಗತ್ತು ಗೆದ್ದನ ತಿಳ್ಕೊಂಡು. ಇವತ್ತು ಎಲ್ಲನೇ ಗೆದಿಬೋದು, ಆದ್ರೆ ಮನಸ್ಸು ಗೆದ್ದಿ ಭಾಳ ಕೆಟ್ಟಿಲ್ಲ. ಏನಾದರೂ ಗೆದಿಬೋದು ಕರೆ, ಮನಸ್ಸು ಗೆದ್ದಿದ್ದು ಕೆಟ್ಟಿಲ್ಲ. ಹಾಂ ಹೌದ್ರಿ. ಮತ್ತು ಯಾಕೆ ರೀ ಇವನು ಶಿಷ್ಯ ಹಂಗೆ ಇದ್ಮೇಲೆ ಗುರು ಮತ್ತು ಗುರು ದಾರಿ ತೋರಿಸೋದೇ ಶಿಷ್ಯ ಹಂಗೆ ವಾದ. ಹೋಗಪ್ಪ ನನ್ನ ಆಜ್ಞೆ ಪ್ರಕಾರ ಇದಾಗ್ಯದಪ್ಪ ಅಂತಂದ್ರೆ ಹೋಗತ್ತಾನೆ. ಎಲ್ಲಿ ಹೊತ್ತು ಮುಳ್ತದೆ ಅಲ್ಲಿ ಒತ್ತಿ ಮಾಡಿಬಿಡು, ಅದೇ ಮೂಳು ಕೂಡ ಆಗಿಬಿಡ್ತು. ಮತ್ತು ದೊಡ್ಡದು ಕ್ಷೇತ್ರ ರೀ. ಮತ್ತು ಇವನು ಗುರು ಶಂಕರಲಿಂಗ, ಸಿದ್ಧಲಿಂಗನ ಗುರು. ಮತ್ತು ಅದಕ್ಕೆ ಹೇಳ್ತೀನಿ, ಅಂಥ ರಾಮಚಂದ್ರಗ ವಶಿಷ್ಠ ಮುನಿಗಳಾದರು, ಬಸವಣ್ಣಗ ಜಾತವೇದ ಮುನಿಗಳಾದರು, ಆಕಮದೇವಿಗೆ ಗುರುಲಿಂಗ ದೇವರಾದರು, ಸಿದ್ಧಾರ್ಡ್ರಿಗೆ ಈ ಸದ್ದ ಗಜದಂಡ ಸ್ವಾಮಿಗಳಾದರು, ಈಗ ಸಿದ್ಧಲಿಂಗ ಶಂಕರಲಿಂಗ ಅದ. ಹಾಗೆ ಗುರು ಇಲ್ಲದೆ ಯಾರಿಗೂ ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ಅದಕ್ಕೆ ಗುರು ಇಲ್ಲದ ಮಠವು, ಹಿರಿಯರಿಲ್ಲದ ಮನೆಯು, ಹರಸಿಲ್ಲದ ಊರು, ಇವು ಮೂರು ನೂಲಾರದ ಹೊರಸಿನಂತೆ ಮಾಡಿದಾಗ ಗುರು ಇರಬೇಕು, ಮನೆಗೆ ಹಿರಿಯರು ಇರಬೇಕು, ರೈತ ಅಡವಿಗಿರು. ಅದಕ್ಕೆ ಗುರು ಇಲ್ಲದ ಮಠ, ಹಿರಿಯರಿಲ್ಲದ ಮನೆ, ನೀರಿಲ್ಲದ ಬಾಯಿ, ಗಾಂಡಿಲ್ಲ ಹೆಣ್ಮಗಳು, ಶಿಖರ ಇಲ್ಲಾರದ ಗೋಪುರ, ಇವೆಲ್ಲ ಉಪ್ಪಿಲ್ಲದ ಅಡಿಗೆ ಹೊಸು ಒಂದೇ ನೋಡ್ರಿ ಕರ್ನಾಟಕ. ಹೊಟ್ಟೆ ಅದೇ ನೋಡ್ರಿ ಹೇಳ್ಬೇಕಾದ್ರೆ. ಅಂದ್ರೆ ಗುರು ಇಲ್ಲದ ಮಠ ಹೆಂಗಾತು ಅಂದ್ರೆ ನೀರಿಲ್ಲಾರ್ದ ಬಾಯಿ, ಗಾಂಡಿಲ್ಲಾರ ಹೆಣ್ಮಗಳು, ಉಪ್ಪಿಲ್ಲಾರ್ದ ಅಡಿಗೆ, ಶಿಖರ ಇಲ್ಲದ ಗೋಪುರ. 20 ಲಕ್ಷ ರೂಪಾಯಿ ಗೋಪುರ ಅದ್ರಿ. ಅದ್ರ ಮೇಲೆ ಒಂದು 10-5 ರೂಪಾಯಿ ಶಿಖರ ಇಲ್ಲಾರ್ಕ ಒಟ್ಟು ಹೋಗ್ಲಿಕ್ಕೆ ಆಮೇಲೆ ಕಳಿಸಿಲ್ಲ ಅಲ್ಲಿ. ಕಳಿಸಿಲ್ಲಾರ್ಕ ಒಟ್ಟು ಗೋಪುರ ಹೊಲಸ ಕಾಣಿಸ್ತದೆ. ಬಾಯಿ ರಗಡ್ ದೊಡ್ಡದ, ಆದ್ರೆ ಬಾಯ ನೀರಿಲ್ಲ. ಅಡಿಗೆ ಒಟ್ಟುಕೊಂಡು ಹೋಗ್ಬೇಕು ಸದ್ಯ ಎಲ್ಲರೂ. ಆದ್ರೆ ಒಬ್ರು ಮುಟ್ಟಲ್ರು, ಅಡಿಗಾಗಿ ಉಪ್ಪಿಲ್ಲ. ಹೆಣ್ಮಗಳು ಭಾಳ ಸಣ್ಣಕ್ಕೆ ಅದಾವ ಕರೆ, ಗಾಂಡಿ ಇಲ್ಲ. ಮಠ ಭಾರಿ ದೊಡ್ಡದು, ಆದ್ರೆ ಗುರು ಹೋಯ್ತು. ಅವಾಗ ಏನು ಮಾಡೋರು ನೀವು? ಲಕ್ಷಣಕ ಸಿದ್ಧಲಿಂಗನ ಪಾದಕ ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಸಿದ್ಧಲಿಂಗನ ನಾಮ ಜಗತ್ತಕ್ಕೆಲ್ಲ ಪ್ರೇಮ, ಸಿದ್ಧಲಿಂಗನ ಪಾದ ಹಿಡಿದರೆ ಏನೂ ಇಲ್ಲ ಕಮ್ಮ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಕಕ್ಕಳ ಮೇಲಿಯಲ್ಲಿ ಜನಸಿ ಬಂದಾರ, ಅಮೋಘ ಸಿದ್ಧನ ಆಶೀರ್ವಾದ ಪಡೆದಾರ. ಕಕ್ಕಳ ಮೇಲಿಯಲ್ಲಿ ಜನಸಿ ಬಂದಾರ, ಅಮೋಘ ಸಿದ್ಧನ ಆಶೀರ್ವಾದ ಪಡೆದಾರ. ಲಚ್ಚಪ್ಪ ನಾಗಮ್ಮನ ಮುದ್ದಿನ ಮಗನೂ ಆಗ್ಯಾರ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಶಂಕರಲಿಂಗನ ಗುರುವಿನ ಮಾಡಿ ಕೊಂಡಾರ, ಹೋಗುವ ರೈಲ್ವೆ ನಿಲ್ಲಿಸಿವರು ಬಿಟ್ಟಾರ. ಶಂಕರಲಿಂಗನ ಗುರುವಿನ ಮಾಡಿ ಕೊಂಡಾರ, ಹೋಗುವ ರೈಲ್ವೆ ನಿಲ್ಲಿಸಿವರು ಬಿಟ್ಟಾರ. ಕಮರಿ ಕೊಳ್ಳದಲ್ಲಿ ಅನುಷ್ಠಾನ ಮಾಡಿ ಮಲ್ಲಯ್ಯನ ಕಂಡಾರ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಶಾವಳದಲ್ಲಿ ಹುದಿಯಾಗಿ ಇವರು ತೋರ್ಯಾರ, ತಿಂತಣಿಯಲ್ಲಿ ತುಪ್ಪ ನೀಡಿ ಬಂದಾರ. ಶಾವಳದಲ್ಲಿ ಹುದಿಯಾಗಿ ಇವರು ತೋರ್ಯಾರ, ತಿಂತಣಿಯಲ್ಲಿ ತುಪ್ಪ ನೀಡಿ ಬಂದಾರ. ಲಕ್ಷಣ ತೇರ ಕಕ್ಕಳ ಮೇಲಿಗೆ ತಾನೇ ಹೋಗ್ಯಾರ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಕನ್ನೊಳಿಯಲ್ಲಿ ಮನೆಯನ್ನು ಹಾಕಿ ಬಂದಾರ, ಸಿದ್ಧಿ ಪುರುಷ ಸಿದ್ಧಲಿಂಗ ಆಗ್ಯಾರ. ಕನ್ನೊಳಿಯಲ್ಲಿ ಮನೆಯನ್ನು ಹಾಕಿ ಬಂದಾರ, ಸಿದ್ಧಿ ಪುರುಷ ಸಿದ್ಧಲಿಂಗ ಆಗ್ಯಾರ. ಲಕ್ಷಣ ಊರ ಉದ್ಧಾರ ಮಾಡಿದ ಪಾವಡ ಪುರುಷರ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಇಂಡಿ ತಾಲೂಕಿನಾಗ ಲಕ್ಷಣ ಊರೈತಿ, ಸಿದ್ಧಲಿಂಗನ ಮಠ ಭಾಳ ಚಂದೈತಿ. ಇಂಡಿ ತಾಲೂಕಿನಾಗ ಲಕ್ಷಣ ಊರೈತಿ, ಸಿದ್ಧಲಿಂಗನ ಮಠ ಭಾಳ ಚಂದೈತಿ. ಶಂಕರಾನಂದರ ಪದ ಕೇಳಿ ಮನಸ್ಸಿಗೆ ಆನಂದ ಆಗೈತಿ. ಹೋಗುನು ಬಾ ಲಕ್ಷಣಕ ಸಿದ್ಧಲಿಂಗನ ಪಾದಕ. ಲಕ್ಷಣಕ ಸಿದ್ಧಲಿಂಗನ ಪಾದಕ. ಭಾರಿ ಬರ್ದ್ರಿ, ಭಾರಿ ಹಾಡ್ರಿ, ಭಾಳ ಮಸ್ತ್ ಆಗ್ಯದ.
ಈ ಸ್ವಾಮಿಗಳು ಮತ್ತು ಪ್ರತಿಯೊಂದು ಕೇಳಣಿ ಹಂಗೆ ಜೀವನದ ಅಳವಡಿಸೋಣಿ. ಈ ವಿಷಯ ಇಲ್ಲಿಗೆ ಮುಗೀತದ ಈ ಲಾಗ. ಅಂದ್ರೆ ಮುಂದಿನ ಲಾಗ್ ಮತ್ತೊಂದು ದೇವಸ್ಥಾನದ ತೋರಿಸ್ತೀನಿ. ಥ್ಯಾಂಕ್ ಯು. ನೋಡ್ರಿ ಇಲ್ಲಿ ಟೆಂಗ್ ಹೊಡಿಯೋ ಸ್ಥಳ ಅದ. ನಮ್ಮ ರಾಜು ಅಲ್ಲಿ ಹೊಡಿಯತ್ತ ನೋಡ್ರಿ. ಟೆಂಗ್ ಹೆಂಗೆ ಆಯ್ತು. ಈ ಲಾಗ್ ಇಲ್ಲಿಗೆ ಮುಗೀತದ. ಭಾರಿ ಸ್ಥಳ ಅದ. ಎಲ್ಲರೂ ಬರ್ರಿ ಒಂದ್ಸಲ ನೋಡ್ರಿ. ಭಾಳ ಪ್ರಶಾಂತದ ಮತ್ತು ಅನ್ನ ಪ್ರಸಾದ ಇರ್ತದೆ. ಯಾವಾಗೂ ಬಂದ್ರೆ ಅನ್ನ ಪ್ರಸಾದ ಇರ್ತದೆ ಇಲ್ಲಿ. ಆಲ್ಮೋಸ್ಟ್ ದೂರದಿಂದ ಬರೋರು ಒಂದು ಸ್ವಲ್ಪ ತಡ ಮಾಡಿ ಬರ್ರಿ. ಯಾಕಂದ್ರೆ ಇದೆಲ್ಲ ರಿನೋವೇಷನ್ ನಡೆದದ. ಇನ್ನೂ ಕಟ್ಟಡ ಇನ್ನೂ ಮುಗಿದಿಲ್ಲ. ಮುಗಿದ ಬಳಕ ಭಾಳ ಭಾರಿ ಅನ್ನಿಸ್ತದೆ. ಅದ್ರ ಕಲ ಎಲ್ಲ ಮುಗಿದ ಬಳಕ ಬರ್ರಿ. ಭಾಳ ಬೆಸ್ಟ್ ಸ್ಥಳ. ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿರಿ. ದೇವ್ರ ದರ್ಶನ ತಗೋರಿ. ಸಿದ್ಧಲಿಂಗಪ್ಪ ಮಹಾರಾಜರು ಭಾಳ ಭಾರಿ ಅದ. ಹೇಳಿ ಏನ್ರಿ ಹ್ಯಾಂಗ ಅನಿಸ್ತು ಬಂದು? ಚಲೋ ಆಗ್ತದ. ಟೋಟಲ್ಕ ಹೊಡೆದತ್ತೇಳಿ ಫುಲ್ ಖುಷಿದಾಗ ಅದಾನ. ಒಟ್ಟು ಚಲೋ ಆಗ್ತದ. ಹಾಂ ಏನಕ್ಕೆ ಆಗ್ಲಕತ್ತ ಒಂದು ಚಲೋ ಆಗ್ತದ. ಒಟ್ಟು ಟೋಟಲ್ಕ ಹೊಡೆದಕ್ಕೆ ಚಲೋ ಆಗಲಿ ಎಲ್ಲರಿಗೂ. ನಿಮ್ಗೆ ಚಲೋ ಆಗಲಿ, ನಮ್ಗೆ ಚಲೋ ಆಗಲಿ.